ನಮಸ್ಕಾರ ಮಿತ್ರರೇ, ನಮ್ಮ ರೂಟೆಡ್ ಎಕ್ಸ್ಪ್ಲೋರರ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ನಾನು ನಿಮ್ಮೆಲ್ಲರಿಗೂ ತುಂಬ ಸುಲಭವಾದ ಬ್ಲಾಕೇಜ್ಗಳನ್ನು ರಿಮೂವ್ ಮಾಡ್ತಕ್ಕಂಥ ಟೆಕ್ನಿಕ್ಕನ್ನು ಹೇಳ್ಕೊಡ್ತಾ ಇದ್ದೀನಿ. ನಮ್ಮೆಲ್ಲರಿಗೂ ಸಹಜವಾಗಿ ಪ್ರತಿದಿನ ನಾವು ಮಾಡ್ತಕ್ಕಂಥ ಒಳ್ಳೆಯ ಹಾಗೂ ಅನುಚಿತ ಕೆಲಸಗಳಿಂದ ಆಗ್ತಕ್ಕಂಥ ಬ್ಲಾಕೇಜಸ್ಗಳು, ಥಾಟ್ ಕ್ರಿಯೇಟ್ ಮಾಡೋದ್ರಲ್ಲಾಗಿರ್ತಕ್ಕಂಥ ನೆಗೆಟಿವಿಟಿಗಳು, ಈ ಎಲ್ಲದರ ಬಗ್ಗೆ ನಿಮಗೆ ಸ್ವಲ್ಪ ವಿವರವಾಗಿ ಅದನ್ನು ಯಾವ ರೀತಿ ಸುಲಭವಾಗಿ ತೆಗೆದುಕೊಳ್ಬೋದು, ಅದರಿಂದ ನಮ್ಮ ಕೆಲಸಗಳ ಕಾರ್ಯಗಳು ಅಡೆತಡೆಗಳು ಯಾವ ರೀತಿ ರಿಲೀಸ್ ಮಾಡಿಕೊಂಡು ನಮ್ಮ ಕೆಲಸವನ್ನು ಸುಲಭವಾಗಿ ಆಗುವಂತೆ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ನಿಮಗೆ ಪ್ರಸ್ತಾಪ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ, ಪ್ರತಿದಿನ ನಾವು ಬೇಡದ ವಿಚಾರಗಳನ್ನು, ಇನ್ನೊಬ್ಬರ ವಿಚಾರಗಳನ್ನು, ಇನ್ನೊಬ್ಬರು ಮಾಡಿರುವ ತಪ್ಪುಗಳನ್ನು ಹಾಗೂ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅವರ ಬಗ್ಗೆ ನಾವೇ ಜಡ್ಜ್ಮೆಂಟ್ಗಳನ್ನು ಕೊಡ್ತಾನೆ ಇರ್ತೇವೆ. ಇದರಿಂದಲೂ ನಾವು ಅವರ ಕರ್ಮಗಳನ್ನು ನಾವು ಅನುಭವಿಸುವಂತೆ ಆಗುತ್ತದೆ, ಅಥವಾ ಅದನ್ನು ಪರೋಕ್ಷವಾಗಿ ನಾವು ಅದನ್ನು ಹೀರಿಕೊಳ್ಳುತ್ತಿರುತ್ತೇವೆ. ಹಾಗಾಗಿ ಸಾಧ್ಯವಾದಷ್ಟು ಬೇರೆಯವರ ವಿಚಾರವನ್ನು ನೆಗೆಟಿವ್ ಆಗಿ ಮಾತಾಡ್ತಕ್ಕಂಥದ್ದನ್ನು ಬಿಟ್ಬಿಡಿ. ಹಾಗೂ ನಮಗೆ ಗೊತ್ತಿಲ್ಲದ ವಿಚಾರವನ್ನು ನಾವು ಅಲ್ಲಿ ಅನಾವಶ್ಯಕವಾಗಿ ಪ್ರಸ್ತಾಪ ಮಾಡುವುದು, ಅದರ ಬಗ್ಗೆ ಕೋಪಗೊಳ್ಳುವುದು, ಇತರರೊಡನೆ ನಾನೇ ಸರಿ ಎಂದು ವಾದ ಮಾಡುವುದು, ಇವೆಲ್ಲವೂ ನಮ್ಮ ಬ್ಲಾಕೇಜ್ಗಳಿಗೆ ಸಂಪೂರ್ಣ ಕಾರಣವಾಗಿರುತ್ತದೆ. ಹಾಗೂ ರಸ್ತೆಯಲ್ಲಿ ಹೋಗುತ್ತಿರಬೇಕಾದರೆ ಯಾರೇ ಅಡ್ಡ ಬಂದರೂ ಅವರ ಮೇಲೆ ಕೂಗಾಡುವುದು, ಬಾಯಿಗೆ ಬಂದಂತೆ ಮಾತನಾಡುವುದು, ಇವೆಲ್ಲವೂ ನಮಗೆ ಅನಾವಶ್ಯಕವಾಗಿ ಪ್ರತಿದಿನ ನಾವು ನಮ್ಮ ಬ್ಯಾಗೇಜನ್ನು ಜಾಸ್ತಿ ಮಾಡಿಕೊಳ್ಳುತ್ತಿರುವ ರೀತಿಯಾಗಿರುತ್ತದೆ. ನನ್ನ ಮನಸ್ಸಿನ ಆಲೋಚನೆಯ ವೇಗವು ಅತಿ ಹೆಚ್ಚಾಗಿರುತ್ತದೆ. ಇಂಥ ಸಂದರ್ಭಗಳಲ್ಲಿ ಸಾಧ್ಯವಾದಷ್ಟು ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳಲು ಪ್ರಯತ್ನಿಸಬೇಕಾಗುತ್ತದೆ. ನಮ್ಮ ಮನಸ್ಸನ್ನು ಹೇಗೆ ಬೇಕೋ ಹಾಗೆ ಬಿಡುವ ಬದಲು ನಿಮಗೆ ಇಷ್ಟವಾದಂಥ ಯಾವುದಾದರೂ ವಿಚಾರವನ್ನು ಆಗಲಿ, ಮಂತ್ರವನ್ನಾದರೂ ಆಗಲಿ, ಅಫರ್ಮೇಷನನ್ನಾದರೂ ಆಗಲಿ ಚಾಂಟ್ ಮಾಡುತ್ತಲೇ ಇರಿ. ಹಾಗಾಗಿ ನಮ್ಮ ನೆಗೆಟಿವ್ ಎಮೋಷನ್ಸ್ ಸಂಖ್ಯೆಯು ಕಮ್ಮಿಯಾಗುತ್ತದೆ. ಇದರಿಂದ ನಮ್ಮ ಆತ್ಮಶಕ್ತಿಯು ವೃದ್ಧಿಸುತ್ತದೆ. ಅನಾವಶ್ಯಕವಾಗಿ ಬೇಡದ ನೆಗೆಟಿವ್ ಎನರ್ಜಿ, ನೆಗೆಟಿವ್ ಥಾಟ್ಸ್ಗಳು ಇವುಗಳ ಮೇಲೆ ಫೋಕಸ್ ಮಾಡೋದ್ರಿಂದ ಅದರ ಶಕ್ತಿ ಜಾಸ್ತಿ ಆಗುತ್ತದೆ. ಅದರ ಬದಲಾಗಿ ಪಾಸಿಟಿವ್ ಆಗಿ ನಾವು ಏನನ್ನು ಸಾಧಿಸಬೇಕು ಅದರ ಬಗ್ಗೆ ಯೋಚನೆ ಮಾಡಿ, ನನಗೆ ಏನು ಒಳ್ಳೆಯದಾಗಬೇಕೋ ಅದರ ಬಗ್ಗೆ ಯೋಚನೆ ಮಾಡಿ. ಇದರಿಂದ ನಮ್ಮ ಪಾಸಿಟಿವಿಟಿ ಹೆಚ್ಚಾಗುತ್ತದೆ ಹಾಗೂ ನಮ್ಮ ಮನಸ್ಸು ಹಗುರವಾಗಿರುತ್ತದೆ. ಈಗ ವಿಚಾರಕ್ಕೆ ಬರೋಣ. ನಾವು ನಮ್ಮ ಬ್ಲಾಕೇಜಸ್ಗಳನ್ನು ಇದೇ ರೀತಿ 10 ವಿಚಾರಗಳಲ್ಲಿ 10 ಜನಗಳ ಜೊತೆ 100 ಸಂದರ್ಭಗಳಲ್ಲಿ ವ್ಯತಿರಿಕ್ತವಾಗಿ ನೆಗೆಟಿವ್ ಆಗಿ ಮಾತಾಡಿ ನಾವೇ ಬ್ಲಾಕೇಜ್ಗಳನ್ನು ಮಾಡಿಕೊಳ್ಳುತ್ತಿರುತ್ತೇವೆ. ನನ್ನಿಂದ ಸಾಧ್ಯವಿಲ್ಲ, ನಾನು ಮಾಡಲು ಆಗುವುದಿಲ್ಲ, ನನ್ನ ಕೈಲಾಗುವುದಿಲ್ಲ, ಇದು ನನಗೆ ಗೊತ್ತಿಲ್ಲ. ಈ ಥರ ನೆಗೆಟಿವಿಟಿಗಳನ್ನು ಮಾತಾಡೋದನ್ನು ಬಿಟ್ಟುಬಿಡಿ. ಸಾಧ್ಯವಾದಷ್ಟು ಪಾಸಿಟಿವ್ ಆಗಿಯೇ ಮಾತನಾಡಿ. ಹಣದ ಬಗ್ಗೆಯೂ ಅಷ್ಟೇ ನೆಗೆಟಿವ್ ಆಗಿ ಮಾತಾಡೋದನ್ನು ನಿಲ್ಲಿಸಿ. ನನ್ನ ಹತ್ರ ಹಣ ಇಲ್ಲ, ನನ್ನ ಕೈಲಾಗೋದಿಲ್ಲ, ಯಾರ ಹತ್ರ ದುಡ್ಡಿದೆ, ಎಲ್ಲಿದೆ, ನನ್ನ ಹತ್ರ ನಾನೇನು ಮಾಡೋಕ್ಕಾಗಲ್ಲ, ನಾನೇ ಚಿತ್ರಾನ್ನಾಗಿದ್ದೀನಿ, ಈ ಥರ ಪದಗಳನ್ನೆಲ್ಲ ಉಪಯೋಗಿಸೋದನ್ನು ಬಿಟ್ಟುಬಿಡಿ. ಸಾಧ್ಯವಾದಷ್ಟು ಹಣವನ್ನು ಪ್ರೀತಿ ಮತ್ತು ಗೌರವದಿಂದ ಕಾಣಿ. ನೀವು ಮಾಡುತ್ತಿರುವ ವೃತ್ತಿ, ಕೆಲಸ ಅದನ್ನು ಪ್ರೀತಿಯಿಂದ, ಶ್ರದ್ಧೆಯಿಂದ ಮಾಡಿ. ಅದರಿಂದ ನಿಮಗೆ ಆತ್ಮಾನಂದವೂ ಸಿಗುತ್ತದೆ, ಕೆಲಸದಲ್ಲಿ ಉನ್ನತಿಯೂ ಸಿಗುತ್ತದೆ. ನೀವು ಯಾವುದೇ ಕೆಲಸ ಮಾಡಿದರೂ ಪ್ರೀತಿಯಿಂದ ಮಾಡಿ ಅಥವಾ ಮಾಡಲೇಬೇಡಿ. ನೀವು ವ್ಯವಹಾರ ಮಾಡುತ್ತಿದ್ದರೂ ಅಷ್ಟೇ, ನಿಮ್ಮ ಎಲ್ಲ ಕಸ್ಟಮರ್ಗಳನ್ನು ದೇವರಂತೆ ಕಾಣಿ. ಪ್ರೀತಿಯಿಂದ ಅವರನ್ನು ನೋಡಿ ನಡೆದುಕೊಳ್ಳಿ. ಅವರನ್ನು ಪ್ರತಿ ಬಾರಿ ಬಂದಾಗಲೂ ಪ್ರೀತಿಯಿಂದ, ಗ್ರ್ಯಾಟಿಟ್ಯೂಡಿಂದ ನೋಡಿ.
ಆಗ ಆ ಕ್ಲೈಂಟ್ಸ್ಗಳು ನಿಮ್ಮನ್ನು ಪ್ರೀತಿಯಿಂದ ನೋಡಿ ನಿಮ್ಮ ಅಂಗಡಿಗೆ ಬರುತ್ತಾರೆ, ನಿಮ್ಮೊಡನೆ ವ್ಯಾಪಾರ ಮಾಡುತ್ತಾರೆ. ಈಗ ಮೂಲ ವಿಚಾರಕ್ಕೆ ಬರುವುದಾದರೆ, ನಾವು ಎಲ್ಲೆಲ್ಲ ಬ್ಲಾಕೇಜಸ್ಗಳನ್ನು ಕ್ರಿಯೇಟ್ ಮಾಡಿಕೊಂಡಿದ್ದೇವೆಂದು ನೋಡೋಣ. ಮೊದಲನೆಯದಾಗಿ, ನಾವು ನಮ್ಮ ಇನ್ನರ್ ಚೈಲ್ಡ್ಗೆ ಯಾವತ್ತೂ ಸಮಯವನ್ನೂ ಕೊಟ್ಟಿಲ್ಲ, ಪ್ರೀತಿಯಿಂದ ಮಾತನಾಡೂ ಇಲ್ಲ, ಕನಿಷ್ಠ ಪಕ್ಷ ಅದಕ್ಕೆ ಕೃತಜ್ಞತೆಯನ್ನೂ ಕೊಟ್ಟಿಲ್ಲ. ಅದು ನಿರಂತರವಾಗಿ ನಮಗೆ ಕೆಲಸ ಮಾಡಿಕೊಡುತ್ತಿದೆ, ಯಾವ ಪ್ರತಿಫಲ ಅಪೇಕ್ಷೆಯೂ ಇಲ್ಲದೆ. ನಮ್ಮ ತಂದೆ ತಾಯಿಗೆ ನಾವು ಗೌರವವನ್ನು ಕೊಟ್ಟಿಲ್ಲ, ಪ್ರೀತಿಯಿಂದ ಮಾತನಾಡಿಲ್ಲ, ನಮಗೆ ಸಮಯವಿಲ್ಲ, ಅವರಿಗೆ ಎಲ್ಲಿಂದ ಕೊಡುವುದು ಎಂದು ಯೋಚನೆ ಮಾಡುತ್ತಿರುತ್ತೀರ. ನಿಮ್ಮ ಜೊತೆಯಲ್ಲಿರುವ ಸಾಕಷ್ಟು ಜನಗಳನ್ನು ನೀವು ಹೀಯಾಳಿಸಿರುತ್ತೀರಾ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ. ಈ ಎಲ್ಲ ಬ್ಲಾಕೇಜಸ್ಗಳು ನಮಗೆ ಗೊತ್ತಿಲ್ಲದಂತೆಯೇ ಅಕ್ಯುಮುಲೇಟ್ ಆಗ್ತಾನೇ ಇರುತ್ತೆ. ಅದು ನಿಮಗೆ ಪರ್ವತ ರೀತಿಯಲ್ಲಿ ಬೆಳೆದಿರುತ್ತದೆ, ನಮಗೆ ಗೊತ್ತೇ ಆಗಿರುವುದಿಲ್ಲ. ಈ ಎಲ್ಲ ಅಕ್ಯುಮುಲೇಷನ್ ನಮಗೆ ಒಂದಲ್ಲ ಒಂದು ದಿನ ತುಂಬ ಸ್ಟ್ರಾಂಗ್ ಆಗಿ ಹಿಡಿದಿಟ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಅವಾಗ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಕುಂಠಿತವಾಗುತ್ತಾ ಹೋಗುತ್ತದೆ. ಇದನ್ನೇ ನಾವೆಲ್ಲರೂ ಕರ್ಮ, ನನ್ನ ಹಣೆ ಬರ ಇಷ್ಟೇ ಅಂತೆಲ್ಲ ಬೈತಾ ಇರ್ತೀವಿ. ಇದರಿಂದಲೂ ಮತ್ತೆ ಅದು ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅದರ ಬದಲಾಗಿ ನಾವು ಅದನ್ನು ತುಂಬ ಸುಲಭ ರೀತಿಯಲ್ಲಿ ಬಿಡುಗಡೆ ಮಾಡಿಕೊಳ್ಳಬಹುದು. ಅದನ್ನು ಈಗ ಹೇಗೆ ಮಾಡುವುದೆಂದು ತಿಳಿಯೋಣ. ಈಗ ಪ್ರಾರಂಭ ಮಾಡುವ ಮೊದಲು ನಾವು ಯಾವುದೆಲ್ಲ ರೀತಿಯಿಂದ ತಪ್ಪುಗಳನ್ನು ಮಾಡಿರ್ತೀವೋ ಅದನ್ನು ಒಮ್ಮೆ ರೀಕಾಲ್ ಮಾಡಿಕೊಳ್ಳಿ. ನಿಮಗೆ ಇಷ್ಟ ಬಂದ ರೀತಿಯಲ್ಲಿ ರೀಕಾಲ್ ಮಾಡಿಟ್ಕೊಳ್ಳಿ. ರಾತ್ರಿ ಮಲಗಬೇಕಾದ್ರೆ ನೀವು ಇವತ್ತು ಯಾರ ಜೊತೆಲೆಲ್ಲ ತುಂಬ ಚೆನ್ನಾಗಿ ನಡ್ಕೊಂಡ್ರೋ, ಯಾರು ನಿಮಗೆ ತುಂಬ ಪ್ರೀತಿ ವಿಶ್ವಾಸದಿಂದ ನಡೆದುಕೊಂಡ್ರೋ, ಸಹಾಯ ಮಾಡಿದ್ರೋ, ಅವರೆಲ್ಲರಿಗೂ ಗ್ರ್ಯಾಟಿಟ್ಯೂಡ್ ಕೊಡಿ. ಮನಸ್ಫೂರ್ತಿಯಾಗಿ ಥ್ಯಾಂಕ್ಸ್ ಹೇಳಿ ಅವರಿಗೆ. ನಂತರ ನೀವು ಯಾರೆಲ್ಲ ಜೊತೆ ಜಗಳ ಆಡಿದ್ರೋ, ಬೈದ್ರೋ, ಅಸಭ್ಯವಾಗಿ ನಡೆದುಕೊಂಡ್ರೋ ಅವರೆಲ್ಲರಿಗೂ ಸಾರಿ ಕೇಳಿ ಮನಸ್ಸಿನಲ್ಲಿ ಮನಸಾರೆ. ಎರಡನ್ನೂ ಮಾಡಿ ನೀವು ನಿಮ್ಮ ಇನ್ನರ್ ಚೈಲ್ಡ್ಗೆ ಗ್ರ್ಯಾಟಿಟ್ಯೂಡ್ ಕೊಟ್ಟು ಮಲಗಿ. ಬೆಳಿಗ್ಗೆ ಎದ್ದ ಕೂಡಲೇ ನೀವು ಯಾವುದೇ ಮಂತ್ರ ಹೇಳಿ ಎದ್ರೂ ಸರಿ, ಅಥವಾ ಕಾರಾಗೃಹ ವಸತಿಯ ಲಕ್ಷ್ಮಿ ಆದರೂ ಮಂತ್ರ ಹೇಳಿ. ನಂತರ ಯಾವುದೇ 10 ವಿಷಯಗಳನ್ನು ಆಯ್ಕೆ ಮಾಡಿಟ್ಟುಕೊಳ್ಳಿ, ಅಥವಾ ಆ ಕ್ಷಣದಲ್ಲಿ ನಿಮಗೆ ಯಾವುದು ಜ್ಞಾಪಕ ಬರುತ್ತೋ ಅಷ್ಟನ್ನು ಹೇಳಿ. ಮೊದಲನೆಯದಾಗಿ ನಿಮಗೆ ಇನ್ನರ್ ಚೈಲ್ಡ್ಗೆ ಗ್ರ್ಯಾಟಿಟ್ಯೂಡನ್ನು ಕೊಡಿ, ಮೊದಲನೆಯದಾಗಿ. ಎರಡನೆಯದಾಗಿ ನೀವು ಉಸಿರಾಡುತ್ತಿರುವುದಕ್ಕೆ ಗ್ರ್ಯಾಟಿಟ್ಯೂಡನ್ನು ಕೊಡಿ. ನಂತರ ನಿಮ್ಮ ತಂದೆ ತಾಯಿಗೆ ಮತ್ತು ಪೂರ್ವಿಕರಿಗೆ ಗ್ರ್ಯಾಟಿಟ್ಯೂಡನ್ನು ಕೊಡಿ. ನಂತರ ನಿಮ್ಮ ಇಷ್ಟ ದೇವರು, ಏಂಜಲ್ಸ್ ಯಾವುದಾರಿದ್ದರೆ ಅವ್ರ ಗ್ರ್ಯಾಟಿಟ್ಯೂಡ್ ಕೊಡಿ. ನಂತರ ನಿಮಗೆ ಆಶ್ರಯ ಕೊಟ್ಟು ರಕ್ಷಣೆಯನ್ನು ಕೊಡುತ್ತಿರುವ ನಿಮ್ಮ ಮನೆಗೆ ಗ್ರ್ಯಾಟಿಟ್ಯೂಡ್ ಕೊಡಿ. ನಿಮಗೆ ಊಟ ತಿಂಡಿ ಮಾಡಾಕುತ್ತಾ ನಿಮ್ಮ ಎಲ್ಲ ಕೆಲಸವನ್ನು ನೋಡಿಕೊಳ್ಳುತ್ತಿರುವ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಗ್ರ್ಯಾಟಿಟ್ಯೂಡ್ ಕೊಡಿ. ನೀವು ಪ್ರತಿದಿನ ಓಡಾಡುವ ವಾಹನಕ್ಕೆ ಗ್ರ್ಯಾಟಿಟ್ಯೂಡ್ ಕೊಡಿ. ನೀವು ಹಾಕೊಳ್ಳುತ್ತಿರುವ ಬಟ್ಟೆಗಳಿಗೆ, ನಿಮ್ಮನ್ನು ರಕ್ಷಿಸುತ್ತಿರುವ ವಸ್ತುಗಳಿಗೆ ಗ್ರ್ಯಾಟಿಟ್ಯೂಡ್ ಕೊಡಿ. ನೀವು ಮಾಡುತ್ತಿರುವ ವೃತ್ತಿ ಕೆಲಸ ಅದಕ್ಕೆ ಗ್ರ್ಯಾಟಿಟ್ಯೂಡ್ ಕೊಡಿ. ಕೆಲಸ ಕೊಟ್ಟಿರುವ ನಿಮ್ಮ ಬಾಸ್ಗೆ, ನಿಮ್ಮ ಸಬಾರ್ಡಿನೇಟ್ಸ್ಗಳಿಗೂ ಗ್ರ್ಯಾಟಿಟ್ಯೂಡ್ ಕೊಡಿ. ಈ ರೀತಿ ನಿಮಗೆ ಇಷ್ಟವಾದ ವಿಚಾರಗಳನ್ನೆಲ್ಲ ತಗೊಂಡು ಅದಕ್ಕೆಲ್ಲ ಗ್ರ್ಯಾಟಿಟ್ಯೂಡ್ ಕೊಡ್ತಾ ಬನ್ನಿ. ಆಗ ನಿಮಗೆ ಗೊತ್ತಿರದೆ ನೀವು ಮಾಡಿರ್ತಕ್ಕಂಥ ಎಲ್ಲ ಬ್ಲಾಕೇಜಸ್ಗಳು ಕ್ರಮೇಣವಾಗಿ ತಮ್ಮ ಶಕ್ತಿಯನ್ನು ಕಳೆದುಕೊಂಡು ನಿಧಾನವಾಗಿ ಕರಗುತ್ತಾ ಹೋಗುತ್ತದೆ. ನೀವು ಏನೇ ತಪ್ಪು ಮಾಡಿದರೂ ತಕ್ಷಣವೇ ಆ ವ್ಯಕ್ತಿಯಾಗಿರಲಿ, ಆ ವಸ್ತುವೇ ಆಗಿರಲಿ, ಅದಕ್ಕೆ ಕ್ಷಮೆಯನ್ನು ಕೇಳಿಬಿಡಿ. ಆಗ ಆ ಕರ್ಮವು ಅಲ್ಲೇ ಕ್ಲಿಯರ್ ಆಗಿಬಿಡುತ್ತದೆ. ಯಾರೇ ನಿಮಗೆ ಒಳ್ಳೇದು ಮಾಡಿದ್ರು ಅವ್ರಿಗೆ ಥ್ಯಾಂಕ್ಸ್ ಹೇಳೋದನ್ನು ಮಾತ್ರ ಮರಿಲೇಬೇಡಿ. ಆಗಲೂ ನಿಮ್ಮ